ಬೇದರ್ನ ಕುಂಬಾರವಾಡ ರಸ್ತೆಯ ಲೀಲಾ ವಿಲ್ಲಾ ಎದುರುಗಡೆಯ ಇಂದಿರಾ ನೆಹಮಿಯಾ ಅವರ ಅಧ್ಯಕ್ಷತೆಯಲ್ಲಿ ನೆಹಮಿಯಾ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ನೆಹಮಿಯಾ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳಕು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಡಾಕ್ಟರ್ ವಿ ನಾಗರಾಜ್ ಅವರು ಈ ಒಂದು ವಾರ್ಷಿಕೋತ್ಸವ ನಿಮಿತ್ತದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬೇದರ್ ಹಾಗೂ ಕಮಠಾಣದ ನೆಹಮಿಯಾ ಮೆಮೋರಿಯಲ್ ಶಾಲೆಯ ಎಲ್ಕೆಜಿ ಯುಕೆಜಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದರು. ನೆಹಮಿಯಾ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಿಶೆಲ್ ನೆಹಮಿಯಾ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ 1987-88ರಲ್ಲಿ ಈ ಒಂದು ನೆಹಮಿಯಾ ಶಿಕ್ಷಣ ಸಂಸ್ಥೆಯನ್ನು ನೆಹಮಿಯಾ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ನರ್ಸರಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೇವಲ 28 ವಿದ್ಯಾರ್ಥಿಗಳಿಂದ ಹಾಗೂ 3 ಸಿಬ್ಬಂದಿ ವರ್ಗದವರಿಂದ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಲಾಗಿತ್ತು. ಆದರೆ ಇದೀಗ ಬಹುತೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಬೀದರ್ನಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ. ಹಾಗಾಗಿ ನಮ್ಮ ಪಾಲಕರು ನನಗಾಗಿಯೇ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕಾಗಿಯೇ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದರು. ನಾನು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಯಶಸ್ವಿಯಾಗಿ ಹೊರಹೊಮ್ಮಿದ್ದೇನೆ. ಬರೀ ನಾನು ಅಷ್ಟೇ ಅಲ್ಲದೆ ಈಗ ನನ್ನ ಮಗಳು ಕೂಡ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಅಷ್ಟು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಈ ಒಂದು ನೆಹಮಿಯಾ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆ ವತಿಯಿಂದ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಬರೀ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಅಲ್ಲದೆ ಎಲ್ಲ ಒಂದು ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವೇದಿಕೆ ಕಲ್ಪಿಸಿ ಅವರಲ್ಲಿರುವ ಒಂದು ಭಯವನ್ನು ಹೋಗಲಾಡಿಸುವುದು, ಅವರಲ್ಲಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದೇ ನಮ್ಮ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದ ಮುಖ್ಯ ಧ್ಯೇಯವಾಗಿದೆ. ವಿದ್ಯಾರ್ಥಿಗಳಲ್ಲಿನ ಸ್ಟೇಜ್ ಫಿಯರ್ ಹೋಗಲಾಡಿಸಿ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ತುಂಬುವುದು ವಿದ್ಯಾರ್ಥಿಗಳ ಸಾರ್ವತ್ರಿಕ ಬೆಳವಣಿಗೆಯೇ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶವಾಗಿದ್ದು ಇದಕ್ಕೆ ಪಾಲಕರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ENT ಸ್ಪೆಷಲಿಸ್ಟ್ ಡಾಕ್ಟರ್ ವಿ ನಾಗರಾಜ್ ಅವರು ಮಾತನಾಡಿದರು. ನಾನು ನೋಡಿದ ಹಾಗೆ 21 ವರ್ಷಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಬಹಳ ಯಶಸ್ವಿಯುತವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಹಿಂದೆ 35 ವರ್ಷಗಳ ಹಿಂದೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಡಾಕ್ಟರ್ ಮನಮೋಹನ್ ಅವರು ಪ್ರಾರಂಭ ಮಾಡಿದರು. ಈಗಾಗಲೇ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ಪ್ರಜೆಗಳಾಗಿ ಯಶಸ್ವಿಯುತವಾಗಿ ಹೊರಹೊಮ್ಮುವ ದೂರದೃಷ್ಟಿಯನ್ನು ಹೊಂದಲಾಗಿದ್ದು ಒಳ್ಳೆಯ ಮಾರ್ಕ್ಸ್ ಗಳಿಸುವುದು ಮುಖ್ಯವಲ್ಲ, ಒಳ್ಳೆಯ ಒಂದು ನಾಲೆಜನ್ನು ಗೇನ್ ಮಾಡುವುದು, ಒಳ್ಳೆಯ ಸಂಸ್ಕಾರ ಹಾಗೂ ಕಾನ್ಫಿಡೆನ್ಸನ್ನು ಬೆಳೆಸಿಕೊಳ್ಳುವುದೇ ಮುಖ್ಯವಾಗಿದ್ದು ಅಂತಹ ಒಂದು ಬೆಳವಣಿಗೆ, ಅಂತಹ ಒಂದು ವಾತಾವರಣ ಈ ಒಂದು ನೆಹಮಿಯಾ ಶಿಕ್ಷಣ ಸಂಸ್ಥೆಯಲ್ಲಿ ಇದೆ. ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಂದು ಯಶಸ್ವಿಯ ಹಾದಿಯಲ್ಲಿ ಇದ್ದು ಮುಂಬರುವ ದಿನಮಾನಗಳಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಿ, ಎಂಜಿನಿಯರ್ಗಳಾಗಿ ಹೊರಹೊಮ್ಮುವುದರಲ್ಲಿ ಸಂದೇಹವೇ ಇಲ್ಲ ಎಂದು ತಿಳಿಸಿದರು. ಜೊತೆಗೆ ಇದೇ ಕಾರ್ಯಕ್ರಮ ಉದ್ದೇಶಿಸಿ ಗೈನಕಾಲಜಿಸ್ಟ್ ಡಾಕ್ಟರ್ ಶಿಲ್ಪಾ ಬುಳ್ಳ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮೆಥೋಡಿಸ್ಟ್ ಚರ್ಚ್ನ ಪಾಸ್ಟರ್ ರೆವರೆಂಡ್ ತುಕಾರಾಮ್ ಅವರು ಹಾಗೂ ಸ್ವರೂಪ ಸುಂದಾಳೆ, ಪ್ರವೀಣ್ ಗೋಯಲ್, ಪೂನಂ ಗೋಯಲ್ ಅವರು ಸೇರಿದಂತೆ ಶಿಕ್ಷಣ ಸಂಸ್ಥೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. To take part in all the extracurricular activities. This is the age for them to involve themselves in such events. They will enjoy and learn to be confident. Stage fear is one thing all of us have, but as these kids keep participating, they will definitely learn to overcome their fears. Parents, thank you once again for your cooperation and support and for being our well-wishers. A big thank you to you all. I believe that you all will continue to stand by us for all the years to come. By the way, our little children are all very excited today. They have been waiting for this day. They have been waiting to impress you all. Hope you all enjoy their performances today. Now, it's time for me to thank our teachers for having stood by us all the time, just not as our school staff, but as our own family. We treat our children and teachers as our own. They are my one big family. Thank you so much, dear teachers, for all your hard work and efforts that you put in the academics and in shaping
the lives of our dear children. Now, I present to you a synopsis of the activities of Nehemiah Memorial High School, which was established in the year 1987. We have been running Nehemiah High School, which was established as a nursery in 1988. Today, we run classes from nursery to 10th standard. Our school has grown from an initial strength of 28 to the maximum strength of 1,800 and odd. We had staff of 3 in 1988, and today we have 20. The school was open for me and for my education. My parents decided to start the school so that I could be well educated. That time in Bidar, we had no good schools, and that's how the plan of starting a school for me came as an idea to my parents. And just doesn't mean books and curriculum. There is a lot to it. Education here at our school comes with a package of wonderful teaching to be good humans first, with good manners, honesty with Indian values, basic etiquette, as I already said, and excellent spoken English. Our school is well known for this. Not to forget that we put a board that says we are an English medium school and we teach the children written and spoken English. And yes, our children are the testament for it. Our school is very well known for the discipline we impart to our children. I can with great pride state that our children are not only the best disciplined in Bidar district, but maybe in the whole of Karnataka. Most of all, I would like to inform the public of Bidar and Kamtana that ours is a government recognized institution. Would also like to remind the citizens of Bidar and Kamtana that we are recognized with the Central Board for Secondary Education to run a CBSE school. Each parents for giving such a wonderful admission in this Nehemiah, a reputed English medium school. I really congratulate each one of you for getting your admission for this school, because it is since 21 years I am seeing Nehemiah school, and due respect to Dr. Manmohan sir is our senior member, I am a member, and with due respect to him, I congratulate him for making such a beautiful school in Bidar 35 years ago. It's a wonderful moment for all Bidarans to say thanks to Dr. Manmohan sir. And I tell all the students again, being with such a good institution is already you are in the race of victory. A better school is always a path for the victory. So you are in the best track, best school. So learn everything they teach you with the interest. Always don't think of getting good score, but getting good knowledge is very again important. Try to follow the wisdom. The scores will definitely follow you. Always it is important to get the knowledge. Getting the education, not only to get the certificate of passing degree or graduation is not so important. Getting a cultural thing, getting a knowledge, how to respect the elders, how to respect the disabled, and respect the nation is again the part of your education. So learn, because scoring is almost important, because nowadays each point. Mrs. Indira Nehemiah and Mrs. Michelle Nehemiah and team of Nehemiah School for achievements and accomplishments on this occasion of Annual Day. It gives me immense pleasure and humility to talk to you all. Education is one of the most important aspects of our life. Education is the means of achieving a world of peace, justice, freedom and equality. Education not only means gaining knowledge,
through our academic, it also means gaining wisdom, as Nagaraj sir already told, through our experiences. Education is all about making right choices and following a right path of moral and social responsibility, thereby being a responsible citizen of this nation. Late Dr. Manmohan Nemaya uncle started this school decades ago. As Michelle mentioned, he started it in the year 1988 to educate the young ones of Bidar when this city had very few schools. The legacy is being carried forward by Mrs. Indira ma'am and Michelle. I wish the team of Nemaya School all the very best. I would like to request students and their parents of certain do's and don'ts. As a doctor, I'm a consultant gynecologist at Vasu Hospital. I would like to tell you a few things. Now, firstly, for the students, do activity daily and limit the screen time just half an hour per day. Eat homemade healthy food. Stop giving junk foods to children. Respect your teachers and elders. Have the courage to question your teachers when you don't understand any subject or topic, politely though. Have goals in life. And for parents, always encourage your child. Do not do under criticism, especially in front of others. Parents are role models. Kids learn by seeing what we do. So spend lots of quality time with your kids, and this time will never come back again. Finally, health of your kids by giving them right kind of nutrition and timely vaccination. We often tend to vaccinate our children till 2 years of age very correctly and forget thereafter. Please vaccinate your kids until adolescence, especially for girl child. This I'm telling regarding cervical cancer prevention. So vaccinate all your girl children in the age group of 9 to 26 years with a vaccine. A quadrivalent vaccine is available. Please vaccinate all your girl child. In India, every hour one girl or one lady is dying of cervical cancer. Please vaccinate your girl children for cervical cancer. I once टाना के नागरिक और पालकों को नेहमाया मेमोरियल हाई स्कूल की तरफ से हार्दिक स्वागत करती हूँ. A very warm welcome to you all on behalf of Nehemiah Memorial High School. CJ, you ready? Let's go. Yeah, we can make it better, yeah. When we come together, yeah. All you got is me, and yeah, all I got is you. इश्क से आगे कुछ नहीं कुछ नहीं कुछ इश्क से बेहतर कुछ नहीं कुछ नहीं कुछ इश्क से ऊपर कुछ नहीं कुछ नहीं कुछ
complicated, ironic, I gave them love and they end up hating on me. She told me she loved me and she been waiting. Been fighting hard for your love and I'm running thin on my patience. Need someone to hug, even took it back to the basics. You see what you got me out here doing? Might have threw me off, but can't nobody stop the movement. Let's go, left. Want me, I want you, baby. My sugar boo, I'm levitating. The Milky Way, we're renegading. Yeah, 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 yeah. I got you. Today presenting ladies finger. I'm ladies finger. I'm the vegetable. I'm green color. Thank you. I'm Diksha. I'm studying and presenting our life in mango. I'm a mango. I'm yellow in color. I'm national food of India. I'm also known as the king of fruits and good source of vitamin C. Thank you. I'm Malik. I'm studying in junior KG. Today I'm presenting all of land. I'm known as the king of jungle. I unite kids. I eat flesh. I can see in the dark. I'm very brave and powerful animal. Thank you. पता चला है जंगल जंगल बात चली है पता चला है अरे चड्डी पहन के फूल खिला है फूल खिला है अरे चड्डी पहन के फूल खिला है फूल खिला है जंगल जंगल पता चला है चड्डी पहन के फूल खिला है जंगल जंगल पता चला है चड्डी पहन के फूल खिला है गुलशन में फूल खिलते हैं जब सहरा में मिलते हैं गुलशन में फूल खिलते हैं जब सहरा में मिलते हैं मैं